ಏನು ನನ್ನ ತಲೆಗೆ ಪ್ಲಾನೇ ಗೊತ್ತಿಲ್ವಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಛೇ, ಏನು ಮಾಡಲಿ? ಹೆಂಗೆ ಅವಳನ್ನ ನಾನು ಅವಳ ಹತ್ರ ಜಗಳ ಆಡಿ ಏನಾದರೂ ಪ್ರಯೋಜನ ಆಯಿತಾ? ಇಲ್ಲ ಒಂದು ಸಲ ಹೋಗ್ಬಿಟ್ಟು ಮಾತಾಡ್ಬಿಡ್ಲಾ? ಒಂದು ಸಲ ಹೋಗಿ ಮಾತಾಡಿ ನೋಡ್ಬೇಕು ನಾನು, ಏನು ಹೇಳ್ತಾಳೆ ಅಂತ. ಅಕಸ್ಮಾತ್ ಅವಳೇನಾದರೂ ಅವಳದು ತಪ್ಪಿಲ್ಲ ಅಂತ ಹೇಳಿದ್ರೆ ಹೆಂಗೋ ಸುಮ್ಮನೆ ಆಗ್ಬಿಡ್ತೀನಿ. ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ಒಂದು ಸಲ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಹಿಂಗೆ ಬೆಂಗಳೂರಿಗೆ ಬಂದಿದ್ದೀನಿ ನಾನು ಅಂತ ಹೇಳಿ ಒಂದು ಮಾತು ಹೇಳ್ತೀನಿ, ನೋಡೋಣ ಏನು ಹೇಳ್ತಾಳೆ ಅಂತ. ಏ ಆಶಾ, ಏನೋ ಈ ಬೆಂಗಳೂರು ನೀನು ಹೊಸಬ್ಳು ಆದ್ರೂ ಗೊಳಗೆ ನಿಂತ್ಕೊಳಕಿಲ್ಲ, ಓಡೋಡಿ ಹೋಯ್ತೀಯಾ? ಎಲ್ಲೋಗಿದ್ದೆ ಬೆಳಿಗ್ಗೆ ಎಲ್ಲನೂ? ಈಗ ಸಂಜೆ ಬಂದಿದ್ಯಾ ಇಲ್ಲಿಗೆ ರೂಮ್ಗೆ. ನಾನಂತೂ ನೀನು ಹುಡುಕಿ 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 ಸಾಕಾಗೋಯ್ತು. ಏನು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ಯಾ? ಇವೊಂದೊಂಥರ ತಲೆನೋವು. ಎಷ್ಟು ಕ್ವಾಟ್ಲೆ ಕೊಡ್ತಾನೆ ಅಂದರೆ ನನಗಂತೂ ನೆಮ್ಮದಿ ಇರೋಕ್ಕೇ ಬಿಡಲ್ಲ ಇವನಂತೂ. ನನ್ನ ಹೊಟ್ಟೆ ಉರಿ ನನಗೆ. ನಮ್ಮ ಹುಡುಗ ಅವಳಿಂದ ತಿರುಗ್ತಿರೋದು ನೋಡಿದ್ರೆ ಸಹಿಸೋಕ್ಕಾಗ್ತಾಯಿಲ್ಲ. ಅಂಥದ್ರಾಗೆ ಇವನಿಗೆ ಅವಳನ್ನೇ ಗಂಟಾಕಬೇಕು, ಅವಾಗ ಸರೋಗ್ತೈತಿ ಇವನಿಗೆ. ಅಯ್ಯೋ, ಏನು ಮಾಡಲಿ, ನಾನು ಕೆಲಸ ಹುಡಿಕೊಂಡು ಹೋಗ್ತಾ ಇದ್ದೆ ನಾನು. ಅಯ್ಯೋ, ಕೆಲಸ ಸಿಗಬೇಕಲ್ವ ನಮಗೆ. ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವಿಬ್ಬರು ಜೀವನ ಮಾಡೋದು ಹೆಂಗೆ ಹೇಳು? ಕೆಲಸ ಬೇಕೇ ಬೇಕಲ್ವಾ? ಅದಕ್ಕೇನೆ ಕಷ್ಟಪಟ್ಟು ಕೆಲಸಕ್ಕೆ ಅಂತೇಳ್ಬಿಟ್ಟು ಹೋಗೋಗಿ ಬರ್ತಾಯಿದ್ದೀನಿ. ಏನು ಮಾಡಲಿ, ಯಾವ ಕೆಲಸನೂ ಸಿಗ್ತಿಲ್ಲ. ನಾವಿಬ್ಬರು ಚೆನ್ನಾಗಿರಬೇಕು, ಚೆನ್ನಾಗಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಒಂದು ಜಾಬ್ ಬೇಕೇ ಬೇಕಲ್ವಾ? ಅದಕ್ಕೆ ಹುಡುಕಿ 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 ಹಂಗೆ ಹುಡುಕ್ತಾ ಇದ್ದೀನಿ. ಅಯ್ಯೋ ಆಶಾ, ನೀನು ಕೆಲಸ ಹುಡ್ಕಕ್ಕೆ ಹೋಯ್ತಾ ಇದ್ದ? ಅಯ್ಯೋ, ನನಗೆ ನಿಜವಾಗೂ ಗೊತ್ತಿರಲಿಲ್ಲ ನೋಡು. ಅಲ್ಲ, ನೀನು ಯಾಕೆ ಕೆಲಸ ಹುಡ್ಕಕ್ಕೆ ಹೋಯ್ತಾ ಇದೆಯಾ? ನಮ್ಮಿಬ್ರು ಜೀವನ ನಡಿಬೇಕಲ್ವಾ ಮುಂದೆ, ಅದಕ್ಕೇನೆ ನಾನು ಹೋಗ್ತಾ ಇರೋದು ಕೆಲಸ ಹುಡ್ಕಕ್ಕೆ. ನಮ್ಮಿಬ್ರು ಜೀವನ ಮುಂದೆ ಹೆಂಗೆ ಹೇಳು? ತುಂಬ ಕಷ್ಟ ಆಗಲ್ವಾ? ಅದಕ್ಕೆ ಹೆಂಗಾದ್ರೂ ಮಾಡಿ ಇನ್ನೊಂದು ವಾರದೊಳಗಡೆ ಕೆಲಸ ಹುಡ್ಕತ್ತೀನಿ. ಆಮೇಲೆ ಇಬ್ಬರು ಮದುವೆ ಮಾಡ್ಕೊಳ್ಳೋಣ. ಅಕಸ್ಮಾತ್ ಏನೋ ಊರಿಗೆ ಹೋದ್ರೆ ಅಲ್ಲಿ ಯಾರು ನಮ್ಮನ್ನು ಬಿಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬೋದಲ್ವಾ? ಅದಕ್ಕೆ ಈ ಥರ ಪ್ಲಾನ್ ಮಾಡಿದ್ದೀನಿ. ಅಯ್ಯೋ, ನಿಂಗೆ ನನ್ನ ಮ್ಯಾಲೆ ಯಾ ಪಾಟಿ ಪಿರುತಿ ಐತೆ ನೋಡು. ನಾನು ರೂಮಾಗೆ ನೀ ತಿನ್ಕೊಂಡು ಉಣ್ಕೊಂಡು ನಮ್ಮ ಅಪ್ಪ ಕೊಟ್ಟರೆ ದುಡ್ಡಾಗಿ ತಿನ್ಕೊಂಡು ಬಿದ್ದಿದ್ದೀನಿ. ನೀನು ನೋಡಿದ್ರೆ ನನಗೋಸ್ಕರ ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡ್ತಾ ಇದೀಯಾ? ನಾನೇನಿಯ ವೇಸ್ಟ್ ಬಾಡಿ. ನಾನು ಬರಲಾ ನಿನ್ನ ಜೊತೆ ಕೆಲಸ ಹುಡ್ಕಕ್ಕೆ? ಅದು ಏನು ಬಿಡ, ಏನು ಬಿಡ. ನೀನು ಮೊದಲೇ ಸಾವುಕಾರನ ಮಗ, ನಿಂಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾನು ಹುಡುಕ್ತೀನಲ್ಲ. ಆದರೂ ನಾನು ಕೂತ್ಕೊಂಡು ನೀನು ಕೆಲಸ ಮಾಡೋದು ಅಂದರೆ? ಅಯ್ಯೋ, ಪರವಾಗಿಲ್ಲ ಪರವಾಗಿಲ್ಲ. ಕೆಲಸ ಕೆಲಸ ಮಾಡ್ತೀನಿ ನಾನೇನೆ. ನೀನು ಆರಾಮಾಗಿ ಕೂತ್ಕ, ಸರಿನಾ? ನಾನಿದ್ದೀನಲ್ಲ, ನೋಡ್ಕೊಂತೀನಿ ಎಲ್ಲನೂ. ನಿಜ ಹೇಳ್ತಾ ಇದೀಯಾ ನೀನು? ನನ್ನ ಇಷ್ಟೊಂದು ಲವ್ ಮಾಡ್ತೀಯಾ ನೀನು? ಲವ್ ಮಾಡೋದಕ್ಕೆ ಅಲ್ವಾ ನಾನು ನಿನ್ನ ಜೊತೆ ಇರೋದು. ಸರಿ, ನೀನು ಇಲ್ಲೇ ಇರು. ನಾನು ಇವಾಗ ಯಾವ್ದನ್ನ ಕೆಲಸ ಸಿಗ್ತದಾ ಅಂತ ನೋಡ್ಕೊಬಿಟ್ಟು ಬರ್ತೀನಿ. ಅಲ್ಲ, ಇನ್ನೇನು ಕತ್ಲಾಗ್ತಾ ಬಂತು, ಇವಾಗ ಏನು ಕೆಲಸ? ಹುಡುಕ್ಬೇಕು. ಹಗಲು ರಾತ್ರಿ ಕಷ್ಟಪಟ್ಟು ಹುಡುಕಿದ್ರೇನೆ ಒಂದು ಒಳ್ಳೆ ಕೆಲಸ ಸಿಗೋದು. ನಾನು ನೋಡ್ಕೊಂಬರ್ತೀನಿ, ಸರಿನಾ? ನೀನು ಆರಾಮಾಗಿ ಕೂತ್ಕೋ. ಸರಿ ಸರಿ ಆಯಿತು. ಪೆಕ್ರೋ ನನ್ನ ಮಗ ಹೆಂಗೋ ನಮ್ದ. ಮೊದಲು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವನನ್ನ ಮೀಟ್ ಮಾಡಿ ಎಲ್ಲ ವಿಚಾರನೂ ಹೇಳ್ಬೇಕು. ಎಂಥ ಒಳ್ಳೆ ಹೆಂಡ್ತಿ ನನಗೆ. ಮೊದಲೇ ಹಿಂಗೆ ಇರಲಿಲ್ವಲ್ಲ ಇವಳು. ಈ ನಡುವೆ ದೆವ್ವ ಹಿಡಿದ್ಮೇಲೆ ಸ್ವಲ್ಪ ಚೇಂಜ್ ಆಗವಳೆ ಅಂತ ಅನ್ನಿಸ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಹಲೋ, ಹೇಳತ್ತೆ? ಏನು? ಏನತ್ತೆ? ಜಗಳ ಆಯ್ತಾ? ಹೌದಾ? ಇಲ್ಲ ಅತ್ತೆ, ಇನ್ನೂ ಮದುವೆ ಮಾಡ್ಕೊಂಡಿಲ್ಲ ನಾವು. ಅತ್ತೆ, ಅದೇ ಮುಹೂರ್ತ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ಇದ್ದೀವಿ, ಮಾಡ್ಕೊತೀವಿ ಅತ್ತೆ. ಯಾಕತ್ತೆ? ಹೌದೇ? ಅತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮಗಳು ಕೈನ ನಾನು ಬಿಡೋಕ್ಕಿಲ್ಲ, ನಾನು ನೋಡ್ಕೊತೀನಿ. ನೀವೇನು ಯೋಚನೆ ಮಾಡಬೇಡಿ, ಎಷ್ಟು ಗಲಾಟೆ ಆದ್ರೂ. ಹ್ಞೂ ಅತ್ತೆ, ಹ್ಞೂ ಅತ್ತೆ, ಹ್ಞೂ ಅತ್ತೆ. ಆದಷ್ಟು ಬೇಗನೆ ಮದುವೆ ಮಾಡ್ಕೊತೀನಿ ಅತ್ತೆ. ಆದಷ್ಟು ಬೇಗನೆ ಮಾಡ್ಕೊತೀನಿ. ಸರಿ ಅತ್ತೆ, ಆಯಿತು. ನಾವು ಎಲ್ಲಿದ್ದೀವಿ ಅಂತ ಯಾರಿಗೂ ಹೇಳಿಲ್ಲ ಕಣತ್ತೆ. ಹ್ಞೂ 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 ಆದಷ್ಟು ಬೇಗನೆ ಮಾಡ್ಕೊತೀವಿ, ಹೇಳತ್ತೆ. ಹೌದಾ? ಮಮತಾ ಆಂಟಿ ಅಷ್ಟೆಲ್ಲ ಜಗಳ ಮಾಡೋದ್ಲಾ? ಹೌದೇ? ಸರಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ನಾನು ತಾಳಿ ಕಟ್ಬಿಡ್ತೀನಿ, ಬಿರ್ನ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಹ್ಞೂ ಹ್ಞೂ ಸರಿ ಸರಿ ಆಯ್ತತ್ತೆ. ಆಯಿತು ಆಯಿತು ಆಯಿತು. ಬರ್ತೀವಿ. ಅದೇ ಎಲ್ಲ ಇದೆಲ್ಲ ಮುಗಿಸ್ಕೊಂಡು ಬರ್ತೀವಿ. ಇನ್ನೂ ಒಂದು ತಿಂಗಳು ಬಿಟ್ಕೊಂಡು ಬರ್ತೀವಿ. ಸರಿ ಅತ್ತೆ, ಆಯಿತು. ಅಯ್ಯೋ ರಾಮ, ಹಳ್ಳಿನಾಗ ಈ ಪಾಟಿ ಎಲ್ಲ ಜಗಳ ಆಯ್ತಾಯ್ತಾ? ನನಗೆ ಗೊತ್ತೇ ಇರಲಿಲ್ವಲ್ಲ ಹಳ್ಳಿನಾಗ ಹಿಂಗೆಲ್ಲ ಜಗಳ ಆಯ್ತೈತೆ ಅಂತ ಹೇಳ್ಬಿಟ್ಟು. ಸದ್ಯ ಹೆಂಗೋನೂ ನಾನು ಇಲ್ಲಿರೋದಕ್ಕೆ ಸುರೋಯ್ತು. ಆದಷ್ಟು ಬೇಗ ಆಶನ್ ಮದುವೆ ಮಾಡ್ಕೊಂಡು ಆಮೇಲಿಂದ ಊರಿಗೆ ಹೋಗ್ಬೇಕು. ಆಮೇಲೆ ಅದೇನು ಮಾಡ್ತಾರೋ ಮಾಡ್ಕೊಂಡು ಹೋಗ್ಲಿ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಅವಳನ್ನ ಮಾತ್ರ, ಡುಮ್ಮಿನ ಮಾತ್ರ ಮದುವೆ ಮಾಡ್ಕೊಳಕ್ಕಿಲ್ಲ ನಾನಂತೂ. ಸುಮ್ಮನೆ ಏನಕ್ಕೆ ಮದುವೆ ಮಾಡ್ಕೋಬೇಕು? ಆಶನೇನೆಯ ಮೇಲು. ಮೊದಲು ಆಶನು ಮದುವೆ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೆ. ಹೆಂಗೋ ಇವಾಗ ಹೊಸಿ ತೆಳ್ಳಗೆ ಬೆಳ್ಳಗೆ ಸಣ್ಣಗೆ ಆಗವಳೆ. ಅದಕ್ಕೆ ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿರೋದು. ಹಳ್ಳಿನಾಗ ಬೇರೆ ಗಲಾಟಿ, ಏನು ಮಾಡೋದಪ್ಪ? ಛೇ, ನನ್ನ ಫ್ರೆಂಡಿಗೆ ಬರೋಕ್ಕೆ ಹೇಳಿದ್ನಲ್ವಾ, ನನ್ನ ಫ್ರೆಂಡ್ ಬರಲೇ ಇಲ್ವಲ್ಲ. ಏನು ಮಾಡೋದು? ಯಾವಾಗ ಬರ್ತಾರೋ ಏನೋ. ಅಯ್ಯೋ, ಕತ್ಲಾಯಿತು. ಈಗ ಮತ್ತೆ ರೂಮಿಗೆ ಬೇರೆ ಹೋಗ್ಬೇಕು ನಾನು. ಈ ಬೆಂಗಳೂರಲ್ಲಿ ಒಬ್ಬೊಬ್ಬಳೆ ಇರೋಕ್ಕಂತೂ ಕಷ್ಟ. ಹಲೋ ಅಣ್ಣ, ಸುಮ್ಕೋಗೋಣ ಅತ್ತ. ಆ ಕಡೆಯಿಂದ ಈ ಕಡೆಗೆ ಬಾ, ಈ ಕಡೆಯಿಂದ ಆ ಕಡೆಗೆ ಬಾ ಅಂತ ಹೇಳ್ಬಿಟ್ಟು ನೀನು ದಾರಿ ಹೇಳಿ ನಂಗೆ ಸುಸ್ತು ಮಾಡಿಸ್ಬಿಟ್ಟೆ ಅತ್ತಾಗೆ. ಎಲ್ಲೋ ಒಂತಾಗ ನಿಂತ್ಕೊಂಡಿದ್ದೀನಿ, ಬಂದು ಕರ್ಕೊಂಡು ಹೋಗಿ ಸಾಕತ್ತಾಗೆ. ಅಲ್ಲ, ನೀನು ತಾನೇ ಹೇಳಿದ್ದು ನಡ್ಕೊಂಡು ಹೋಗು ಅಂದೆ. ಬಂದ್ಬಿಟ್ಟು ಆ ಬೀದಿ ಈ ಬೀದಿ ಅಂತ ಸುತ್ತಾಡ್ಕೊಂಡು ಯಾವುದೋ ಒಂದು ಬೀದಿಗೆ ಬಂದು ನಿಂತಿದ್ದೀನಿ. ಹ್ಞೂ ಬಾ ಬಾ.
ಏ ಆಶಾ, ನೀನ್ ಇಲ್ಲಿ? ನೀವು ಅಯ್ಯ ನಿನ್ನ ಬೆಂಗಳೂರಿಗೆ ಬಂದಿದ ತಕ್ಷಣ ಐಕ್ಳು ಎಲ್ಲಾನು ಮರೆತು ಬಿಡ್ತೀರಲ್ವೇ ನೀವು? ಆ ಅಯ್ಯೋ ನಾನ್ ಕಣ ಮಿಪೊದ್ದಿ. ಹಾ ಹಾ ನಿಮ್ ಬಗ್ಗೆ ಕೇಳಿದ್ದೆ. ಅದು ಏನ್ ದುರಂಕಾರ ನಿಮ್ಗಂತೂನುವೆ. ನಿನಗೂ ನಿಮ್ಮ ಅಮ್ಮಂಗೆ ಇಬ್ರಿಗೂ ಹಂಗೆ ನೀಯ ಬಿಡು. ಏನೋ ಒಬ್ಳೆ ನಿಂತಿದ್ದಲ್ಲ ಅಂತ ಮಾತಾಡ್ಸಕ್ ಬಂದೆ ಅಷ್ಟೇನೆ ನೀಯ. ಹಳ್ಳಿನಾಗ ಎಲ್ಲಿ ನೋಡಿದ್ರು ಪೊದ್ದು ಇವ್ರ ಮಾತೆ ಮಾತಾಡ್ತಾ ಇದ್ರು. ಇವ್ರು ಏನಾಗಬೇಕು ಅದು ಅಷ್ಟೊಂದು ಗೊತ್ತಿಲ್ಲ. ಆದ್ರೂ ಹಳ್ಳಿನಾಗೆಲ್ಲನೂ ತುಂಬ ಜನಕ್ಕೆ ಸಹಾಯ ಮಾಡೋರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಈಗ ನನ್ನ ಕಷ್ಟನ ಯಾಕೆ ಹೇಳ್ಕೊಬಾರ್ದು? ಹಾಂ, ಇದೇ ಸರಿಯಾದ ಟೈಮು. ದೇವರೇ ಕಳ್ಸೈತೆ ನನಗೆ ಇವ್ರನ್ನ. ಪದು ಆಂಟಿ ಆಂಟಿ, ಯಾಕೆ ಇವಾಗ ಗೆಪ್ತಿ ಬಂದ್ಬಿಟ್ಟು ನಾನು ನಿಮಗೆ? ಅಲ್ಲ ಅಲ್ಲ ಆಂಟಿ, ಅದು ನಾನು ನಿಜ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ನ ಆಶಾ ಅಲ್ಲ, ನನ್ನ ಹೆಸರು ಉಷಾ ಅಂತ. ಏನು, ನಿನ್ನ ಹೆಸರು ಉಷಾ ಅಂತನಾ? ಆಶಾ ತಾನೇ? ಆಶಾ ನಾನು ಇಬ್ರು ಅವಳಿ ಜವಳಿ ಆಂಟಿ. ನಾನು ಅಮೇರಿಕಾದಲ್ಲೇ ಪೂರ್ತಿ ಬೆಳೆದಿದ್ದು. ನನಗೆ ಈ ಹಳ್ಳಿಗೆ ಬಂದೇ ಇರಲಿಲ್ಲ. ನಾನಿಲ್ಲೊಂದು 6 ಮಂತ್ಸ್ ಬ್ಯಾಕ್ ಇಲ್ಲಿಗೆ ಬಂದೆ. ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಅದು ಹುಡುಕೊಂಡು ಹಳ್ಳಿಗೆ ಬಂದೆ. ಅದೇನಾಯ್ತೋ ಏನೋ ಗೊತ್ತಿಲ್ಲ. ಹಳ್ಳಿನಾಗೆ ಎಲ್ಲರೂ ನಾನು ಹಿಡ್ಕೊಂಡ್ಬಿಟ್ಟು ಆಶಾ 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 ಅಂತ ಹಿಡ್ಕೊಂಡ್ಬಿಟ್ರು. ಆ್ಯಕ್ಚುಲಿ ನಾನು ಡಾಕ್ಟರ್ ಗೊತ್ತಾ, ಎಲ್ಲರೂ ನಾನು ಹಿಡ್ಕೊಂಡ್ಬಿಟ್ಟಿದ್ದಕ್ಕೆ ನನಗೆ ಬೇರೆ ದಾರಿನೇ ತೋಚಲಿಲ್ಲ. ಎಲ್ಲರೂ ದೆವ್ವ ಹಿಡ್ದೈತೆ ಅದು ಇದು ಅಂತ ತುಂಬಾ ಟಾರ್ಚರು ಹಿಂಸೆ ಕೊಟ್ಬಿಟ್ರು ನನಗೆ. ಅದರಿಂದ ತಪ್ಪಿಸ್ಕೊಂಡು ಬರೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಕೊನೆಗೆ ಗೊತ್ತಾಯಿತು ನಾನಿರೋದು ನಮ್ಮ ಅಪ್ಪ ಅಮ್ಮನ ಮನೆಗೆ, ಸ್ವಂತ ಅಪ್ಪ ಅಮ್ಮನ ಮನೆಗೆ ಅಂತ ಹೇಳಿ. ಆಮೇಲೆ ಸರಿ ಇವ್ರ ಜೊತೆ 1-2 ದಿನ ಇರೋಣ ಅಂತ ಇದ್ದೆ. ಆಮೇಲೆ ಅವ್ರ ಯೋಗ್ಯತೆ ಎಲ್ಲ ಗೊತ್ತಾಯಿತು. ಬೇಡ, ನಾನು ಇಲ್ಲಿದ್ರೂ ಏನು ಪ್ರಯೋಜನ ಇಲ್ಲ. ಇವ್ರು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅಪ್ಪ ಅಮ್ಮ ಆದ್ರೂ ಇವ್ರ ಬುದ್ಧಿ ನನಗೆ ಇಷ್ಟ ಆಗ್ತಿಲ್ಲ ಅಂತ ಯಾಕೋ ಮನಸ್ಸಿಗೆ ಅನ್ನಿಸ್ತು. ಅದಕ್ಕೆ ನಾನು ಸರಿ ಬಿಡು ಬೇಡ ಅಂತೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ. ಆಮೇಲೆ ಆಶಾ ನನಗೆ ಸಿಕ್ಕಿ ಎಲ್ಲನೂ ಮಾತಾಡಿ ನಿಮ್ಮ ಮನೆಗೆ ನಾನು ಇರ್ತೀನಿ, ನಮ್ಮ ಮನೆಗೆ ನೀನಿರು ಅಂತ ಎಲ್ಲ ಹೇಳಿದ್ಲು. ಸರಿ ಅಂತ ನಾನು ಅವಳು ಎಕ್ಸ್ಚೇಂಜ್ ಆಗಿದ್ವಿ. ಆದರೆ ಇವಾಗ ಆ ಆಶಾ ಅವಳಲ್ಲ, ಅವಳು ನನಗೆ ಮೋಸ ಮಾಡ್ತಾವಳೆ. ನಾನು ಇಷ್ಟಪಟ್ಟಿರೋ ಹುಡುಗನ ಅವಳೇ ಮದುವೆ ಮಾಡ್ಕೊಂಡು ಅಮೇರಿಕಾಗೆಲ್ಲಾದರೂ ಹೊರಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಪ್ಲಾನ್ ಮಾಡ್ತಾವಳೆ. ನನಗೇನು ಎತ್ತ ಅಂತ ಸ್ವಲ್ಪನೂ ಗೊತ್ತಾಗ್ತಿಲ್ಲ ಆಂಟಿ. ಅದಕ್ಕೆ ನನ್ನ ಫ್ರೆಂಡ್ನ ಕರೆದೆ ಮೀಟ್ ಮಾಡೋಕ್ಕೆ. ಬರ್ತೀನಿ, ವೆಯ್ಟ್ ಮಾಡೋ ಅಂದಿದ್ದಕ್ಕೆ ಇಲ್ಲಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಆಂಟಿ ನಾನು. ಅಯ್ಯೋ ದೇವ್ರೆ, ಶಾರದಿಗೆ 2 ಮಕ್ಕಳಿದ್ದಿದ್ದು. ಒಬ್ಬಳನ್ನ ಯಾರಿಗೋ ಕೊಟ್ಬಿಟ್ರು ಸಾವುಕಾರರಿಗೆ ಅಂತ ಹೇಳಿದ್ರು. ಅವಳಿಗೆ ನೀನೇ ಅನ್ನಿಸ್ತದೆ. ಆಂಟಿ ನಾನೇನೇನೆ. ಅಯ್ಯೋ ಉಷಾ, ನೀನು ಉಷಾನಾ? ನಾನು ಈ ನಡುವೆ ಭಾಳ ಒಳ್ಳೆಳಾಗ್ಬಿಟ್ಟವಳು ಆಶಾ ಅಂತ ಅನ್ಕೋತಾ ಇದ್ದೆ. ನೀನು ಒಳ್ಳೆತನ ಎಲ್ಲ ನೋಡಿ. ಆದರೆ ನೀನು ಇವತ್ತು ಹೇಳ್ತಿರೋದು ನೋಡಿದ್ರೆ ಗೊತ್ತಾಯ್ತೈತೆ ನನಗೆ ನೀನು ಉಷಾ ಅಲ್ವಾ. ಅದಕ್ಕೆ ನೀನು ತುಂಬ ಒಳ್ಳೆಯವಳು ಅಂತ ಅನ್ನಿಸ್ತದೆ. ಒಳ್ಳೆಯವಳಾಗಿರೋದಕ್ಕೆ ಆಂಟಿ ಅವಳು ನನಗೆಲ್ಲ ಮೋಸ ಮಾಡ್ತಾ ಇರೋದು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗಂತೂ ಫುಲ್ ಮೋಸ ಆಗ್ತೈತೆ. ನನ್ನ ಜಾಗದಾಗ ಅವಳವಳೆ. ಈಗ ನಾನು ಹೋಗ್ಬಿಟ್ಟು ಎಲ್ಲ ವಿಚಾರನ ಹೇಳ್ಬೇಕು. ಆದರೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಮನೆಗೆ ಹೋಗಿದ್ದೆ, ಆದರೆ ನಮ್ಮ ಅಮ್ಮಂಗೆ ನನ್ನ ಮೇಲೆ ಬೇಜಾರಾಗ್ಬಿಡುತ್ತೆ ಆಂಟಿ. ನಾನು ಹೋಗ್ಬಿಟ್ಟು ಈ ಥರ ಎಲ್ಲ ವಿಚಾರ ಹೇಳ್ಬಿಟ್ರೆ, ಅಂದರೆ ನಾವು ಸಾಕಿರೋದು ನಿನಗೆ ಇಷ್ಟ ಆಗದಿದ್ದಂಗೆ ಸ್ವಂತ ಅಪ್ಪ ಅಮ್ಮನ ಹುಡ್ಕೊಂಡು ಹೋದ ನೀನು, ಹಾಗೆ ಹೀಗೆ ಅಂತ ನಮ್ಮ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ನಾನು ಏನೂ ಮಾತಾಡ್ದಂಗೆ ಸುಮ್ಮನೆ ಇದ್ದೀನಿ. ನನಗೆ ತುಂಬಾ ಮೋಸ ಮಾಡೋಳೆ. ಏನಾದರೂ ಮಾಡಿ ನಮ್ಮ ಹುಡುಗನ ನಾನು ಮದುವೆ ಮಾಡ್ಕೋಬೇಕು. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಆಂಟಿ. ಏನಾದರೂ ಐಡಿಯಾ ಇದ್ದರೆ ಕೊಡಿ ಪ್ಲೀಸ್ ಪ್ಲೀಸ್. ಅವ್ರು ಎಂತ ಕಿತ್ತೋದು ಮನೆಯಾಳ್ರು ಅಂತ ಹೇಳ್ಬಿಟ್ಟು ನಿನಗಿನ್ನೂ ಗೊತ್ತಿಲ್ಲ. ನೀ ತಗ್ಲಾಕೊಂಡಿದಿ ಅಷ್ಟೇ. ನೀ ಬಂದ್ಬಿಟ್ಟು ಒಂದು ಕಿತ ಹೋಗ್ಲಿ ಮಾತಾಡು. ನಾನು ನಿನಗೆ ಸಹಾಯ ಮಾಡ್ತೀನಿ. ಆದರೂ ಒಂದು ಕಿತ ಅವಳನ್ನ ಕರೆದ್ಬಿಟ್ಟು ಮಾತಾಡು. ಏನು ಹೇಳ್ತಾಳೋ, ಅವಳ ಮನ್ಸಾಗ ಏನಾಯ್ತು. ಯಾಕಂದರೆ ಸಾವುಕಾರ ಮಗುನ ಇಷ್ಟಪಡ್ತಾ ಇದ್ಲು. ಅವನ ಜೊತೆ ಓಡ್ ಬಂದಿದ್ದು ಎಲ್ಲನೂ ಏನೋ ಮಾತಾಡ್ತಿದ್ರು. ಈಗ ಅರ್ಥ ಆಯ್ತೈತೆ ಅವನ ಜೊತೆ ಬಂದಿದ್ದು ನೀನೇನೇ ಅಂತ ಹೇಳ್ಬಿಟ್ಟು. ಅವಳಿಗೂ ಒಬ್ಬ ಲವ್ವರ್ ಅವನಲ್ಲ. ಅದಕ್ಕೆ ಏನೋ ಸಿಚುಯೇಷನ್ ಹಂಗೆ ಐತೇನೋ. ಒಂದು ಕಿತ ಮಾತಾಡಿ ನೋಡು ಸರಿನಾ? ನಾನು ನಿನ್ನ ಜೊತೆ ಬರ್ತೀನಿ. ಏನು ತಲೆ ಕೆಡಿಸ್ಕೊಬೇಡ. ನಾನು ದೂರ ನಿಂತ್ಕೊಂಡಿರ್ತೀನಿ. ಎಲ್ಲ ಒಂದು ಹತ್ರ ನಿಂತ್ಕೊಂಡು ಮಾತಾಡಿ ನೀನು. ಅವಳು ಏನಂತಾಳೋ ನೋಡಿ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಂದರೆ ಇವಾಗ ನಾನು ಆಶನ್ ಕರೆದ್ಬಿಟ್ಟು ಎಲ್ಲ ವಿಚಾರ ಮಾತಾಡೋಣ ಅಂತನಾ? ಹಾಂ ಹಂಗೆ ಮಾಡು. ಕರೆದ್ಬಿಟ್ಟು ಒಂದ್ಸಲ ಮಾತಾಡು ನೋಡೋಣ ಏನು ಹೇಳ್ತಾಳೋ ಅಲ್ವಾ. ನಾನು ನಮ್ಮ ಅಣ್ಣನ ಮನೆಗೆ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿಗೆ. ನಮ್ಮ ಅಣ್ಣ ನಮ್ಮನ್ನ ವರ್ಷ ಇಲ್ಲಿಗೆ ಕರೆಸ್ಕೊಬಿಟ್ಟು ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು 2-3 ದಿನ ಇರಿಸ್ಕೊಂಡು ಎಲ್ಲ ಬಾಗ್ನ ಕೊಟ್ಟು ಒಬ್ಬಟ್ಟು ಅಡುಗೆ ಮಾಡ್ಬಿಟ್ಟು ಎಲ್ಲ ಕಳಿಸ್ತಾನೆ. ಇನ್ನು ಇವತ್ತು ಬಂದೆ ನಾನು. ಇನ್ನು 2-3 ದಿನ ಇರ್ತೀನಿ. ನನಗೆ ಸಹಾಯ ಮಾಡ್ತೀನಿ. ಏನು ಬೇಕಾದರೂ ಕೇಳು ಸರಿನಾ? ನಾಳೆ ಒಂದು ಕಿತಾಳು ಫೋನ್ ಹಾಕ್ಬಿಟ್ಟು ಏನೋ ಒಂದು ಜಾಗದಾಗ ಮೀಟ್ ಮಾಡು. ನೋಡೋಣ ಏನು ಮಾತಾಡ್ತದ ಹುಡುಗಿ. ಸರಿ ಆಂಟಿ ಆಯಿತು. ನನಗೆ ಇಲ್ಲಿ ಬುದ್ಧಿಗಳೆಲ್ಲ ಅಷ್ಟೊಂದು ಗೊತ್ತಿಲ್ಲ. ನನಗೆ ಹೇಳಬೇಕು ಅಂತ ಹೇಳಿದ್ರೆ ಇವರೆಲ್ಲ ಏನೇನು ಮಾತಾಡ್ತಾರೆ, ಇವರೆಲ್ಲ ಯಾವ ಥರ ಚೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಸಹಾಯ ಮಾಡ್ಬೇಕು ನನಗೆ. ಆಯ್ತು ಹೇಳು ಉಷಾ. ನೀನು ನೋಡಿದ್ರೆ ಪಾಪ ತುಂಬ ಒಳ್ಳೆಯವಳು ಅಂತ ಅನ್ನಿಸ್ತೈತೆ. ನಿನಗೆ ಸಹಾಯ ಮಾಡದೆ ಬೇರೆ ಇನ್ನು ಯಾರಿಗೆ ಸಹಾಯ ಮಾಡಲಿ? ನಾನು ಮಾಡ್ತೀನಿ ಬಿಡು. ಸರಿ ಆಂಟಿ, ಥ್ಯಾಂಕ್ ಯು ಸೋ ಮಚ್.